ಸಮಯವಿರುವ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಗುರುರಾಜ ಕರ್ಜಗಿಯವರು ಬಹಳ ಶ್ರೇಷ್ಠವಾದ ಶಿಕ್ಷಕರು. ನವೀನ್ ಅವರು ಕ್ಯಾಪ್ಟನ್, ವಾರ್ ಹೀರೋ. ಇನ್ನು ಇಂಜಿನಿಯರ್ ಒಬ್ಬರಿದ್ದಾರೆ, ರವಿ ಅವರು ಇಂಜಿನಿಯರು, ಅವ್ರ ಮಗನು ಇಂಜಿನಿಯರು, ಸೊಸೆ ಡಾಕ್ಟರು. ಆದರೆ ನಾನು ಒಂದಿನ ಶಿಕ್ಷಕ, ಇನ್ನೊಂದಿನ ವಾರ್ ಹೀರೋ, ಮೂರನೇ ದಿನ ಇಂಜಿನಿಯರು, ನಾಲ್ಕನೇ ದಿನ ಜೈಲರು. ಎಂಥ ಬ್ಯೂಟಿಫುಲ್ ಕೆಲಸ ನಂದು ಅಂದ್ರೆ ಆಸ್ ಅನ್ ಆಕ್ಟರ್. ಅಮೃತವರ್ಷದಲ್ಲಿ ಕೊಲೆ ಮಾಡಿದ್ದು ನಾನು, ಶಿವಾಜಿ ಸುರತ್ಕಲಲ್ಲಿ ಕೊಲೆಗಾರನ ಹಿಡಿದಿದ್ದು ನಾನು. ಎಂಥ ಬ್ಯೂಟಿಫುಲ್ ಕೆಲಸ ನೋಡಿ ಸರ್. ಜಸ್ಟ್ ಇಮ್ಯಾಜಿನ್, ಕಲ್ಪಿಸ್ಕೊಳ್ಳಿ, ನೀವು ನಿಮ್ಮ ಪ್ರಾಣ ಸ್ನೇಹಿತನ ಮನೆಗೆ ಹೋಗ್ತೀರಾ, ಅವನ ಹೆಂಡತಿನ ಪ್ರೀತಿಸ್ತೀರಾ, ಅವ್ರನ್ನ ಕೊಲೆ ಮಾಡ್ತೀರಾ. ಅದಕ್ಕೆ ಸರ್ಕಾರ ನಿಮ್ಗೆ ಅವಾರ್ಡ್ ಕೊಡುತ್ತೆ. ಬೇರೆ ಎಲ್ಲರಿಗೂ ಸಾಧ್ಯ ಇದೆಯಾ? ಈಸ್ ಇಟ್ ಪಾಸಿಬಲ್? ದಟ್ ಇಸ್ ದ ಬ್ಯೂಟಿ ಆಫ್ ಬೀಯಿಂಗ್ ಅನ್ ಆಕ್ಟರ್. ಇದೊಂದು ಅದ್ಭುತವಾದಂಥ ಜೀವನ. ನನಗೆ ಬಹಳ ಖುಷಿ ಐತೆ. ಇದರಲ್ಲಿ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡೋದೇ ಒಂದು ಖುಷಿ, ಅದಲ್ಲೇ ಬಹಳ ದೊಡ್ಡ ತೃಪ್ತಿ. ಇನ್ನೊಂದು ಬಹಳ ದೊಡ್ಡ ತೃಪ್ತಿ ಅಂದರೆ ನಿಮ್ಮೆಲ್ಲರ ಸ್ನೇಹ ಸಿಕ್ಕಿದ್ದು. ಕಳೆದ 35 ವರ್ಷಗಳಿಂದ ಜೊತೆಗಿದ್ದಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಈಚ್ ಅಂಡ್ ಎವ್ರಿ ಒನ್ ಆಫ್ ಯು, ನಮ್ಮ ಚಿತ್ರಗಳನ್ನ ನೋಡಿದವರು, ನಮ್ಮ ಶೋಗಳನ್ನ ಮೆಚ್ಚಿದವರು, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅಂಡ್ ಇವತ್ತಿನ ಈ ಕಾರ್ಯಕ್ರಮ, ಫಸ್ಟ್ ಆಫ್ ಆಲ್ ನೀವೆಲ್ಲ ಸಣ್ಣ ವಯಸ್ಸಲ್ಲಿ ಈ ಡ್ರಾಯಿಂಗ್ ಶುರು ಮಾಡಿರ್ತೀರ ನೋಡಿ. 2 ಬೆಟ್ಟ, ಅದ್ರ ಮಧ್ಯೆ ಒಂದು ಸೂರ್ಯ, ಕೆಲವು ಪಕ್ಷಿಗಳ ಆ ಕಡೆ, ಈ ಕಡೆ 2 ಕೋಕೋನಟ್ ಟ್ರೀಸು. ಇದೆಲ್ಲ ಆದಮೇಲೆ ಸೆಂಟ್ರಲ್ಲಿ ಒಂದು ಸ್ಕ್ವಯರ್, ಆ ಸ್ಕ್ವಯರ್ ಮೇಲೆ ಒಂದು ದೊಡ್ಡ ರೆಕ್ಟಾಂಗಲ್, ಮಧ್ಯದಲ್ಲಿ ಎಂಟ್ರೆನ್ಸ್ ಹಾಕ್ಬಿಟ್ಟು ಮನೆ ಅಂತ ಬರೀತೀವಿ ಅಲ್ವಾ. ದಟ್ ವಾಸ್ ದ ಫಸ್ಟ್ ಥಿಂಗ್ ಯು ಡ್ರೂ ಅಲ್ವಾ. ಅದೇ ನಿಮ್ಮ ಫಸ್ಟ್ ಡ್ರಾಯಿಂಗ್, ಮನೆ. ದೆನ್ ಯು ರಿಯಲೈಸ್ ದಿ ಅಲ್ಟಿಮೇಟ್ ಡ್ರಾ ಇಟ್ ಸೆಲ್ಫ್ ಇಸ್ ದಟ್ ಮನೆ, ನಮ್ಮ ಮನೆ. ನನ್ನ ಹೆಂಡತಿಯಲ್ಲಿ ಕೂತಾಳೆ ಹೊರತು ಅವಳ ತಲೆಯೆಲ್ಲ, ಓ ಮಗನ್ ಬಿಟ್ಟು ಬಂದಿದ್ದೀನಿ, ಊಟ ಮಾಡಿದ್ನ ಇಲ್ವಾ, ಮನೆ ಲಾಕ್ ಮಾಡ್ಕೊಂಡು ಹೋದ್ನ ಇಲ್ವಾ, ಅವ್ರ ತಲೆ ಇರೋದಲ್ಲ ನಮ್ಮ ಮನೆ ಕಡೆ. ಇಲ್ಲೆಲ್ಲ ಇದಿರಲ್ಲ, ಪ್ರೋಗ್ರಾಮ್ ಮುಗಿದ ತಕ್ಷಣ ಮನೆಗೆ ಹೋಗ್ಬೇಕು. ಎಷ್ಟೊಂದು ಜನ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂತ ಹಿರಿಯರು ಹೇಳಿದ್ರಲ್ಲ, ಅದಲ್ಲ. ಇಲ್ಲಿರುವುದು ದೋಹಾಲಿ ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಅದು ಶಿವಮೊಗ್ಗನೋ, ದಾವಣಗೆರೆನೋ, ಮೈಸೂರು. ಇದು ದೋಹ, ಅದು ಮಸಾಲ್ ದೋಹ ಅಲ್ವಾ, ಅದು ನಮ್ಮ ಮನೆ. ಸೊ ಯಾಕೆ ನಮ್ಮ ಮನೆ ಅಂದ್ರೆ ನಮ್ಮ ಜಾಗ ಸರ್. ನಮ್ಮ ಮನೆ ಅಂದ್ರೆ ನಮ್ಮ ಜಾಗ, ನಮ್ಮವ್ರು ಇರೋ ಜಾಗ. ಕರ್ನಾಟಕ ಅಷ್ಟೇ, ಅದು ನಮ್ಮ ಮನೆ. ಅಂಡ್ ನವೆಂಬರ್ 1ನೇ ತಾರೀಕು ಅನ್ನೋದು ನಮ್ಮ ಗೃಹ ಪ್ರವೇಶ. ಇವತ್ತು 69ನೇ ಗೃಹ ಪ್ರವೇಶದ ಆನಿವರ್ಸರಿ ಅಷ್ಟೇ. ನಾವೆಲ್ಲರೂ ಜೊತೆಗೆ ಸೇರಿದೀವಿ. ನಮ್ಮ ಮನೆಯ ಹಬ್ಬ ಇದು. ಅಂಡ್ ಕನ್ನಡ ಡಿಕ್ಷನರಿ ಹಾಕ್ಬಿಡ್ತಾರೆ. ಕನ್ನಡ ಗೂಗಲ್ ಸರ್ಚ್ ಮಾಡಿ, ಸೌತ್ ಇಂಡಿಯನ್ ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಸ್ಪೋಕನ್ ಇನ್ ಕರ್ನಾಟಕ ಅಂತ ಬಂದ್ಬಿಡೋದು. ಅಷ್ಟೇನದು ನಮ್ಮ ಶ್ರೇಷ್ಠದ, ಅದು ಮಂತ್ರ ಕಣ, ತಾಯಿ ಕಣ, ಎಲ್ಲವದು. ಹೇಗಿದು ಶುರುವಾಗಿರುತ್ತೆ ಈ ಕನ್ನಡ ಮತ್ತು ನಮ್ಮ ನಂಟು ಹೇಗೆ ಶುರುವಾಗಿರುತ್ತೆ. ಈಗ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿದೆಯಲ್ಲ, ಶುಗರ್ ಜಾಸ್ತಿ ಆಗ್ತಿದೆ, ಲೋ BP, ಅದೇನೋ EMI ಕಟ್ಟಬೇಕು, ಇಷ್ಟೊಂದು ಸಮಸ್ಯೆಗಳು, ಅದನ್ನೆಲ್ಲ ಮರ್ತು ಬಿಡಿ. ನೀವು ಹುಟ್ಟಿದ್ರಲ್ಲ, ಆ ಕ್ಷಣಕ್ಕೆ ಹೋಗಿ, ಆಗ್ತಾನೆ ಹುಟ್ಟಿದಿರ. ಜಸ್ಟ್ ನೌ ಯು ಎಂಟರ್ಡ್ ದಿ ವರ್ಲ್ಡ್. ಕೆಲವು ದಿನಗಳಾಗಿದೆ, ಕೆಲವು ತಿಂಗಳಾಗಿದೆ. ಆಗ ನಿಮ್ಮಮ್ಮ ಏನ್ ಮಾಡ್ತಾರೆ, ಚಂದ್ರ ಅಂತ ತೋರಿಸ್ತಾರೆ. ನಿಮ್ಗೇನು ಅರ್ಥ ಆಗಲ್ಲ, ಅದೇನು ತೋರಿಸ್ತಾ ಇದ್ದಾರೆ. ಅಮ್ಮ ತೋರು ಬೆರಳನ್ನ ತೋರಿಸಿ ಚಂದ್ರ, ಮತ್ತೆ ತೋರು ಬೆರಳನ್ನ ತೋರಿಸಿ ಅಪ್ಪ, ಕುರ್ಚಿ ಶುರು ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಆ ಅಮ್ಮನ ತೋರು ಬೆರಳು, ಆ ವಸ್ತು ಮಧ್ಯೆ ಒಂದು ಅರ್ಥ ಕಲ್ಪಿಸ್ಕೊಳ್ಳುತ್ತೆ. ಆ ಪದಗಳಿದೆಯಲ್ಲ, ಮೊದಲನೇ ಸಲ ನಿಮ್ಮ ಕಿವಿಯಲ್ಲಿ ಕೇಳಿದಂಥ ಪದಗಳು
ಅಮ್ಮ ಹಾಡಿದಂತ ಲಾಲಿ ನೀವು ಕೆಳಗೆ ಬಂದಾಗ ನಿಮ್ಮ ಅಪ್ಪ ಬಂದಾಗ ಅಯ್ಯೋ ಮರಿ ಏನಾಯ್ತಪ್ಪ ಅಂತ ಹೇಳಿದ್ರಲ್ಲ, ಆ ಸಾಂತ್ವನ ಹೇಳಿದ ಪದಗಳು ಎಲ್ಲವೂ ನಿಮ್ಮ ಮಾತೃಭಾಷೆಯಲ್ಲಿರುತ್ತೆ. ಹಾಗಾಗಿ ನೀವು ಮತ್ತು ನೀವು ಗ್ರಹಿಸಿರುವಂತ ಜಗತ್ತು, ನೀವು ಗ್ರಹಿಸಿರುವಂತಹ ಸಂಬಂಧಗಳು, ನಿಮ್ಮ ಗ್ರಹಿಕೆಯ ಭಾವನೆಗಳು ಎಲ್ಲದರ ಸೇತುವೆ ಆ ಕನ್ನಡ. ಅದಕ್ಕೆ ನೀವು ಯಾಕಷ್ಟು why do you react so much? ಅಷ್ಟು ಬ್ಯಾಗೇಜ್ ಇದೆ ಅದ್ರ ಹಿಂದೆ. ನಾನು ನನ್ನ ವೈಫ್ ಇಯರ್ಸ್ ಬ್ಯಾಕ್ ಇಮಿಗ್ರೇಷನ್ ಇದ್ರೆ ದೊಡ್ಡ ಕ್ಯೂ. ನನ್ನ ಮಗ ಇಷ್ಟು ಬಹಳ ಸಣ್ಣ ಹುಡುಗ, ಭಾಷೆಗಳು ಕಿವಿಯಲ್ಲಿ ಬೀಳ್ತಾ ಇದೆ. ಪೋರ್ಚುಗೀಸ್, ಈ ಕಡೆ ಹಿಂದಿ, ಆ ಕಡೆ ಅದೊಂದು ಆಸ್ಟ್ರೇಲಿಯನ್, ಏನೇನೋ ಕಿವಿಯಲ್ಲಿ ಬೀಳ್ತಾ ಇದೆ. ನನ್ನ ಮಗ ಕೇಳ್ತಾನೆ, ಅಪ್ಪ ಇಷ್ಟೊಂದು ಭಾಷೆಗಳಿದೆ, ನೀನ್ ಕನ್ನಡ ಗ್ರೇಟು ಅಂತೆಲ್ಲ ಯಾಕೆ? ಆ ಮಗು ಲೆವೆಲ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ನಮ್ಮ ಕನ್ನಡ ಸಾಹಿತಿಗಳು ಹೇಳಿದಂತ ಒಂದು ವಿಷಯ ನಾ ಮಗು ಹೇಳಿದೆ. ಅವ್ರು ಹೇಳಿದ್ರಲ್ಲ ಅದೇ ಮಾತದು. ನೀರು ಅಂದ್ರೆ ಏನು? ಬಿಸ್ಲರಿ ಬಾಟಲ್ ಕುಡಿದು ಬಿಸಾಕ್ತಿಲ್ಲ, ಅದು ನೀರು. ಅದೇ ತೀರ್ಥ ಅಂದ್ರೆ ಕಣ್ಣಿಗೆ ಕೊಡ್ತಿರಲ್ವಾ? ಗಾಳಿ ಅಂದ್ರೆ ಗಾಳಿ. ಅದೇ ಉಸಿರು ಅಂದ್ರೆ ಅದಕ್ಕೊಂದು ಹಿರಿಮೆ ಇದೆ ಅಲ್ವಾ? ಕಲ್ಲು ಅಂದ್ರೆ ರಸ್ತೆಯಲ್ಲಿ ಓದಿತೀವಲ್ಲ, ಅದು ಕಲ್ಲು. ಅದೇ ವಿಗ್ರಹ ಅಂದ್ರೆ ಅದೇ. ಕಲ್ಲುಗೂ ವಿಗ್ರಹಕ್ಕೂ ಇರೋ ವ್ಯತ್ಯಾಸ, ಗಾಳಿಗೂ ಉಸಿರಿಗೂ ಇರೋ ವ್ಯತ್ಯಾಸ, ನೀರಿಗೂ ತೀರ್ಥಕ್ಕೂ ಇರೋ ವ್ಯತ್ಯಾಸನೇ ಬೇರೆ ಭಾಷೆಗೂ ನಮ್ಮ ಭಾಷೆಗೂ ಇರೋ ವ್ಯತ್ಯಾಸ. ಅದೊಂದು ಭಾವನಾತ್ಮಕ ಸಂಬಂಧ ಸರ್ ಆ ಕನ್ನಡ ಅನ್ನೋದು. ಹಾಗಾಗಿ ಇವತ್ತು ಮಾಡ್ತಿರುವಂತ ಈ ಫಂಕ್ಷನ್ ಇದೆಯಲ್ಲ, ನಮ್ಮ ಮನೆಯನ್ನ, ನಮ್ಮ ಮಾತನ್ನ, ನಮ್ಮವ್ರ ಜೊತೆ ನಾವು ಸಂಭ್ರಮಿಸುವಂತ ಕ್ಷಣ. ಅಂದ್ರೆ ಏನು ಅದ್ಭುತವಾಗಿ ಮಾಡ್ತಿದ್ದೀರಿ. ಯಾರು ಹೇಳಿದ್ದು ಇಲ್ಲಿ ದೋಹಾಲಿ ದೇವಸ್ಥಾನ ಇಲ್ಲ ಅಂತ? ಇಲ್ಲಿ ಎಂಟ್ರಿ ಐತಲ್ಲ ಸರ್ ದೇವಸ್ಥಾನ. ಏನ್ ಎಂಟ್ರಿ ಅದು? ನಾನು ಅವ್ರು ಅದನ್ನೇ ಮಾತಾಡ್ತಾ ಇದ್ವಿ. ಕರ್ನಾಟಕ ನೋಡಿಲ್ವಲ್ಲ ಸರ್, ಅದೇ ಗ್ರೇಟ್ ಅನ್ಸುತ್ತೆ. ದಿ ಫಾರ್ ಯು ಗೋ ಅವೇ ಫ್ರಮ್ ಕರ್ನಾಟಕ, ದ ನಿಯರ್ ಯು ಬಿಕಮ್ ಟು ಇಟ್ ಅಂತ ಅನ್ನಿಸ್ತಾ ಇದೆ. ಅಷ್ಟು ಅದ್ಭುತವಾದಂತ ಎಂಟ್ರಿಯಲ್ಲಿ ನೀವು ನಮ್ಮನ್ನ ರಿಸೀವ್ ಮಾಡಿದಂತ ರೀತಿ, ಕಳೆದ 2 ದಿನದಂತ ರವಿ ಅವರೇ, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ, ನಿಮ್ಮ ಮಗ ರೋಷನ್ ಆಗ್ಲಿ, ನಿಮ್ಮ ಸೊಸೆ ಆಗ್ಲಿ, ನಮ್ಮನ್ನ ಕರ್ಕೊಂಡ್ಬಂದಂತ ನಮ್ಮ ದಿನೇಶ್ ಆಗ್ಲಿ, ಅಂಡ್ ಆಲ್ ದೀಸ್ ಗ್ರೇಟ್ ಪೀಪಲ್, ಟು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ಎಷ್ಟು ಅದ್ಭುತವಾಗಿ ಈ ಹಾಸ್ಪಿಟಾಲಿಟಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತೆಲ್ಲರೂ ಆ ಸಿನಿಮಾ ಎಲ್ಲರೂ ಸಿನಿಮಾದಲ್ಲಿ ಬೇರೆ ಕಾಣಿಸ್ತಾ ಇದ್ದೀವಿ. ಅಂಡ್ ಇದನ್ನ ಯಾಕೆ ಮಾಡಬೇಕು ಅಂದ್ರೆ, ವೈ ದಿಸ್ ಯಾಕೆ ಮಾಡಬೇಕು? ಸಿ ದೇರ್ ಇಸ್ ಸಮಥಿಂಗ್. ನನ್ನ ಫಿಲ್ಮಲ್ಲಿ ಒಂದು ಹಾಡಿತ್ತು, ನೆನಪುಗಳ ಮಾತು ಮಧುರ ಅಲ್ವಾ? ನೆನಪುಗಳು. ಮೇಡಮ್ ನಿಮ್ ನೆನಪು ಹೇಳಿ, 6ನೇ ಕ್ಲಾಸಲ್ಲಿ ಆ ಹುಡುಗ ಲವ್ ಲೆಟರ್ ಕೊಟ್ಟನಲ್ಲ, ಅದನ್ನ ಹರಿದು ನೀವು ಡಸ್ಟ್ಬಿನ್ ಬಿಸಾಕಿದ್ರಲ್ಲ, ಮತ್ತೆ ಅದನ್ನ ತೆಗೆದ್ರೆ ಜೋಡಿಸಿ ಓದಿದ್ರಲ್ಲ, ನೆನಪಿದ್ಯಾ? ಸರಿ, ಇಲ್ಲ ಅಂತಿದಾರ ಸರ್. ನೀವು ಟ್ಯೂಷನ್ ಕ್ಲಾಸಲ್ಲಿ ಹಿಂದೆ ಗಡಿಗಾರ ನೋಡತ್ತರ ವನಜ ಬಂದಿದ್ದಾಳ ಅಂತ ಚೆಕ್ ಮಾಡಿದಿರಲ್ಲ, ನೆನಪಿದ್ಯಾ? ವನಜನ ಗಿರಿಜನ ಯಾವಳ ಒಬ್ಳು? ಅಥವಾ ಮೇಡಮ್ ಎಫ್ ಟಿವಿ ನೋಡ್ತಿದ್ರಲ್ಲ, ಅಪ್ಪ ಬಂದಾಗ ಚಾನೆಲ್ ಶಿಫ್ಟ್ ಮಾಡಿದ್ರಲ್ಲ, ನೆನಪಿಲ್ವಾ? ನೋಡಿ, ಈ ತರ ವೈಯಕ್ತಿಕ ನೆನಪುಗಳು ಒಬ್ಬೊಬ್ರು ಒಂದು ಪರ್ಸನಲ್ ಮೆಮರಿ ಅಂತ ಇರುತ್ತೆ. ಆದ್ರೆ ದರ್ ಇಸ್ ಸಮಥಿಂಗ್ ಎಲ್ಸ್, ಇಟ್ ಇಸ್ ಕಾಲ್ಡ್ ಕಲೆಕ್ಟಿವ್ ಮೆಮರಿ ಅಂತ. ಈಗ ನಾನು ಹೇಳ್ತೀನಿ, ಓಕೆ, ಒಂದು ಪೇಂಟಿಂಗ್ ಇದೆ. ಈ ಪೇಂಟಿಂಗ್ ಅಲ್ಲಿ ಎಲ್ಲ ಕಡೆ ಮರಗಳಿದೆ, ಮೇಲ್ಗಡೆ ಪಕ್ಷಿಗಳು ಹಾರ್ತಾ ಇದೆ, ಇಲ್ಲೊಂದು ರಿವರ್ ಇದೆ, ವೈಲ್ಡ್ ಅನಿಮಲ್ಸ್ ಇದೆ. ಈ ಪೇಂಟಿಂಗ್ ಏನ್ ಹೆಸರಿಡ್ತೀರಾ ಸರ್? ಏನ್ ಹೆಸರಿಡ್ತೀರಾ ಸರ್ ಆ ಪೇಂಟಿಂಗ್ಗೆ? ಪೇಂಟಿಂಗು ಟ್ರೀ ಇದೆ, ಪ್ರಾಣಿಗಳಿದೆ, ಪಕ್ಷಿಗಳಿದೆ, ನೇಚರ್ ಅಥವಾ ಅರಣ್ಯ, ಓಕೆನಾ? ಸರಿ, ಜಂಗಲ್, ಫಾರೆಸ್ಟ್. ಇದೇ ಪೇಂಟಿಂಗ್, ನಾನು ಏನನ್ನು ಚೇಂಜ್ ಮಾಡ್ತಾ ಇಲ್ಲ. ಬಟ್ ಬಲಗಡೆ ಒಂದು ಟೈಗರ್ ಇದೆ, ಎಡಗಡೆ ಒಂದು ಹಸು ತನ್ನ ಮಗುಗೆ ಹಾಲು ಕೊಡುತ್ತಾ ಆ ಟೈಗರ್ನ ನೋಡ್ತಾ ಇದೆ. ಈಗ ಈ ಪೇಂಟಿಂಗ್ ಹೆಸರೇನು ಸರ್? ಪುಣ್ಯಕೋಟಿ. ಪುಣ್ಯಕೋಟಿ. ಅದೇ ಪೇಂಟಿಂಗು ದಿಢೀರಂತ ಪುಣ್ಯಕೋಟಿ ಹೇಗಾಯ್ತು? ಅದು ನಮಗೆ ಮಾತ್ರ ಪುಣ್ಯಕೋಟಿ ಆಗುತ್ತೆ. ಆ ಪೇಂಟಿಂಗ್ ನೀವು ಗುಜರಾತಿಗೆ ತೋರಿಸಿ ಅಥವಾ ಕೇರಳ ಮಲಯಾಳಿಗೆ ತೋರಿಸಿ, ಅವ್ನಿಗೆ ಇನ್ನೂ ಕಾಡಾಗೆ ಇರುತ್ತೆ, ಅದು ಜಂಗಲ್ ಆಗೇ ಇರುತ್ತೆ. ದಾಟ್ ಇಸ್ ಕಾಲ್ಡ್ ಕಲೆಕ್ಟಿವ್ ಮೆಮರಿ.
ಸಾಮೂಹಿಕವಾಗಿ ಒಂದು ಮೆಮೊರಿ ಇದೆ ನಮ್ಮಲ್ಲಿ ಅಲ್ವಾ? ನೋಡಿ, ಈಗ ನಾನೊಂದು ಪದ ಹೇಳ್ತೀನಿ, ನೆಕ್ಸ್ಟ್ ಪದ ಅವ್ರು ಫಿಲಪ್ ಮಾಡ್ತಾರೆ ನೋಡಿ. ಈಗ ನಾವಾಡುವ ನುಡಿಯೇ ನಾವಿರುವ ತಾಣವ ಹೇಗ್ ಬಂತು ಸರ್? ಯಾರು ಹೇಳ್ಕೊಟ್ರು ಸರ್? ದಿಸ್ ಇಸ್ ಕಾಲ್ಡ್ ಕಲೆಕ್ಟಿವ್ ಮೆಮರಿ. ಸಾಮೂಹಿಕವಾಗಿ ಒಂದು ನೆನಪಿರುತ್ತೆ ನಮ್ಗೆ, ಅದು ನಮ್ಮನ್ನೆಲ್ಲ ಸೆಳೆಯೋದು. ಇದನ್ನ ಈಗ ಯೋಚನೆ ಮಾಡಿ ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರ, ಎಷ್ಟೊಂದ್ ಜನ ಒಂಟಿತನ ಕಾಡುತ್ತಲ್ಲ ನಿಮ್ಗೆ. ಯು ಮಿಸ್ ಸಂಬಡಿ. ಅಯ್ಯೋ ಅಮ್ಮನಿಗೆ ಏನಾಯ್ತೋ ಏನೋ, ಅಮ್ಮ ಒಬ್ಬರೇ ಇದಾರಲ್ಲಿ, ನನ್ನ ಬಾತ್ರೂಮ್ ಅಲ್ಲಿ ಕೆಳಗೆ ಬಿದ್ಬಿಟ್ರಂತೆ, ಅಪ್ಪ ಏನಾಯ್ತು ಅಂತ ಕೇಳ್ತಿರಲ್ಲ. ಅದಕ್ಕೆ ಕಾರಣ ಏನ್ ಹೇಳಿ? ಯು ಮಿಸ್ ಸಂಬಡಿ. ನಿಮ್ಮಲ್ಲಿ ಲೋನ್ಲಿನೆಸ್ ಬರೋ ಕಾರಣ ಅದರ ಹಿಂದೆ ಒಂದು ಮೆಮರಿ ಇರುತ್ತೆ. ಮೆಮರಿನೇ ಇಲ್ಲ ಅಂತ ಇಟ್ಕೊಳ್ಳಿ. ಒಂದು ಆಲ್ಝೈಮರ್ಸ್ ಇತ್ತು ಅಂದ್ರೆ ನೀವು ಯಾವುದಕ್ಕೂ ಕೇರ್ ಮಾಡೋದೇ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ವೈಯಕ್ತಿಕ ಮೆಮರಿ, ನಮ್ಮ ಕಲೆಕ್ಟಿವ್ ಮೆಮರಿ. ಹಾಗಾಗಿ ನಮ್ಮ ಮನೆಯನ್ನ, ನಮ್ಮ ಮಾತನ್ನ, ನಮ್ಮ ತನವನ್ನ ಗೌರವಿಸುವಂತ, ನಮ್ಮ ಸಾಮೂಹಿಕ ನೆನಪುಗಳನ್ನ ಗೌರವಿಸುವಂತ ಕ್ಷಣಾನೇ ರಾಜ್ಯೋತ್ಸವ. ಅದನ್ನ ಅದ್ಭುತವಾಗಿ ಇಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು, ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ಅನಿಸ್ತಾ ಇರೋದು, ನಾನು ಯಾವುದೋ ಒಂದು ರಿಯಲ್ ಎಸ್ಟೇಟ್ ಓಪನಿಂಗ್ ಹೋಗಿದ್ದೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಬಿಡದಿ, ರಾಮನಗರ್ ಎಲ್ಲವನ್ನು ಬೆಂಗಳೂರಿಗೆ ಸೇರಿಸಿ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿದ್ದಾರೆ, ಬೃಹತ್ ಬೆಂಗಳೂರು ಅಂತ. ಈಗ ನನಗೆ ಅನ್ನಿಸ್ತಾ ಇದೆ, ಕರ್ನಾಟಕ ಅನ್ನೋದು ಜಾಗ್ರಫಿಕಲಿ ಅಲ್ಲಿ ಬೀದರು, ಇಲ್ಲಿ ಹೊಸೂರು, ಈ ಕಡೆ ಚಾಮರಾಜನಗರ, UK ಅಲ್ಲಿ, ಅಮೆರಿಕಾ ಅಲ್ಲಿ, ಜರ್ಮನಿಯಲ್ಲಿರುವಂತ ಎಲ್ಲ NRIs ಸೇರಿ ಒಂದು ಗ್ರೇಟರ್ ಕರ್ನಾಟಕ, ಬೃಹತ್ ಕರ್ನಾಟಕ ಅಂತ ಆಗುತ್ತೆ ಅನ್ಸುತ್ತೆ. ಆ ಬೃಹತ್ ಕರ್ನಾಟಕಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಕಟ್ಟ ಕಡೆಯಾಗಿ ನೋಡಿರಿ, ಅದು ಕನ್ನಡದಲ್ಲಿ ಕಟ್ಟ ಕಡೆಯಾಗಿ, ಅದೇ ಕಡೆಯಾಗಿ ಹೇಳ್ಬೋದು. ಮೊದಲು ಅಂತ ಹೇಳ್ತೀವಿ. ಮೊದಲು ಏನು? ಬರೀ ಮೊದಲು ಸಾಕು. ಆ ಡಬಲ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಬೆಸ್ಟೆಸ್ಟ್ ತರ ಅದು ಡಬಲ್ ಸೂಪರ್ಲೆಟಿವ್ ಅಂತ. ಅದೇ ತರ ನಿಮ್ಮ ಕನ್ನಡ ಸೇವೆಯಿಂದ ನಿಮ್ಮ ಈ ಕನ್ನಡ ಅಭಿಮಾನವಾಗಲಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀರಲ್ವ, ಕತಾರ್ನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಹೇಗೆಲ್ಲ ಇತ್ತು ಅಂತಂದು. ಸೊ ಗೆಸ್ಟಾಗಿ ರಮೇಶ್ ಅರವಿಂದ್ ಹಾಗೂ ನವೀನ್ ನಾಗಪ್ಪ ಮತ್ತು ದಿನೇಶ್ ಕೆರ್ಜಗಿ ಸರ್ ಕೂಡ ಬಂದಿದ್ದರು. ತುಂಬಾ ಗ್ರ್ಯಾಂಡಾಗಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಮ್ಮತನ, ನಮ್ಮ ಭಾಷೆ, ನಮ್ಮ ನಾಡು ಅಂತಂದು ಉಳಿಸ್ಕೊಳ್ಳೋದು ಬೇರೆ ದೇಶದಲ್ಲಿ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಎಲ್ಲ ಹಬ್ಬಗಳ್ನು ಇಲ್ಲಿ ಕನ್ನಡ ಸಂಘದಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಸಂಕ್ರಾಂತಿ, ದೀಪಾವಳಿ, ಯುಗಾದಿ ಅಂತ ಎಲ್ಲ ಹಬ್ಬಗಳ್ನು ಸೆಲೆಬ್ರೇಟ್ ಮಾಡಿ ಕನ್ನಡ ರಾಜ್ಯೋತ್ಸವನೂ ಕೂಡ ನಮ್ಮದೇ ಆದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ಗೆಸ್ಟಾಗಿ ರಮೇಶ್ ಅರವಿಂದ್ ಸರ್ ಬಂದಿದ್ದರಿಂದ ಅವರಿಗೆ ಡೆಡಿಕೇಟೆಡ್ ಆಗಿ ಅವ್ರದ್ದು ಕೆಲವೊಂದು ಸಾಂಗ್ಗಳನ್ನ ಚೂಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ನಾನು ಕೂಡ ಡ್ಯಾನ್ಸಲ್ಲಿ ಭಾಗವಹಿಸಿದ್ದೆ. ನೋಡ್ತಾ ಇರ್ಬೋದು, ಸೆಕೆಂಡ್ ರೋನಲ್ಲಿ ಬಲೆ ಬಲೆ ಚಂದದ ಸಾಂಗ್ನಲ್ಲಿ ನಾನು ಭಾಗವಹಿಸಿದ್ದೆ. ಸೊ ತುಂಬಾ ಖುಷಿ ಕೊಡ್ತು. ಸರ್ರು ಅಷ್ಟೇ ತುಂಬಾ ಎಂದೂಸಿಯಾಸ್ಟಿಕ್ಕಾಗಿ ನಮ್ಮ ಜೊತೆ ಎಲ್ಲ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ರು. ನಿಜವಾಗ್ಲೂ ತುಂಬಾ ಹೆಮ್ಮೆ ಅನಿಸ್ತು ಆ ಕ್ಷಣ ನನಗೆ ಮಾತ್ರ. ನನಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಅಷ್ಟೇ. ಯಾಕಂದರೆ ಅವರಷ್ಟು ಎನರ್ಜಿಯಾಗಿ ಎಲ್ಲರ ಜೊತೆನೂ ಎಲ್ಲ ಸಾಂಗಿಗೂ ನಮ್ಮ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಎಲ್ಲರನ್ನೂ ಹುರಿದುಂಬಿಸ್ತಾಯಿದ್ರು. ತುಂಬಾ ಖುಷಿ ಅಂತ ಅನಿಸ್ತು. ಅಷ್ಟೇ ಅಲ್ಲದೆ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಖುಷಿ ಆಯಿತು. ಯಾಕಂದರೆ ನವೀನ್ ನಾಗಪ್ಪ ಸರ್ ಅವರ ಸ್ಪೀಚ್ ಅಂತೂ ತುಂಬಾ ಖುಷಿ ಕೊಡ್ತು. ಮೈ ರೋಮಾಂಚನ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಸ್ಪೀಚ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಯೂಟ್ಯೂಬ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಯಾಕಂದರೆ ಒಬ್ಬ ಸೈನಿಕನ ಮಾತು ನಮಗೂ ಮತ್ತು ನಮ್ಮ ಅಂಜನ್ಗಾಗಲಿ ಶ್ರೇಯಸ್ಗಾಗಲಿ
ಕೇಳಬೇಕು ಅವರು ಯಾವ ರೀತಿ ಹೋರಾಟ ಮಾಡ್ತಾರೆ, ಸ್ವತಂತ್ರ ಟೈಮಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ರು ಅಂತ ಕೇಳಬೇಕು ಅನ್ನೋ ಆಸೆ ಇತ್ತು. ಆ ಆಸೆ ಕನ್ನಡ ಸಂಘದಿಂದ ನನಗೆ ಈಡೇರಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಾವಂತೂ ಸೋಲ್ಜರ್ ಆಗಿಲ್ಲ, ಸೊ ಹೋಗಿ ಫೈಟ್ ಅಂತೂ ಮಾಡೋಕ್ಕಾಗಲ್ಲ. ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡೋದು ತುಂಬಾ ಸುಲಭ. ಬಟ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರು ಹೇಗಿರುತ್ತೆ, ಫೈಟ್ ಅಂದರೆ ಏನು, ವಾರ್ ಅಂದರೆ ಏನು, ಹೇಗೆಲ್ಲ ನಾವು ಫೇಸ್ ಮಾಡ್ತೀವಿ, ಆ ಪ್ರಾಣ ಹೋಗೋ ಟೈಮಲ್ಲಿ ಕೆಲವೊಬ್ರದ್ದು ಹೇಗೆಲ್ಲ ನೋವಿರುತ್ತೆ, ಕಷ್ಟ ಇರುತ್ತೆ ಅಂತಂದು ಅವ್ರ ಬಾಯಿಂದ ಕೇಳಿದಾಗ ನನಗಂತೂ ನಿಜವಾಗ್ಲೂ ಒಂದೊಂದು ಮನೆಯಿಂದನೂ ಒಬ್ಬೊಬ್ಬ ಸೈನಿಕನ್ನ ಕಳಿಸ್ಬೇಕು ಅನ್ನೋ ಅಷ್ಟು ಇದು ಬಂತು. ಅದು ಬಂದಮೇಲೆ ನನ್ನ ಮಗ ದೊಡ್ಡವನು, ಅಮ್ಮ ನಾನು ಸೋಲ್ಜರ್ ಆಗ್ತೀನಿ ಅಂತ ಅಂದ. ಅವನಿಗೆ ಮುಂಚೆಯಿಂದನೂ ಸ್ವಲ್ಪ ಆಸೆ ಇತ್ತು, ಬಟ್ ಅವ್ರ ಸ್ಪೀಚ್ನ ಕೇಳಿದ್ಮೇಲೆ ಅವನಿಗೆ ಅದು ಇನ್ನೂ ಖುಷಿ ಆಯಿತು. ಅವ್ರು ಹೇಳಿದ್ರು ಶ್ರೇಷ ಮೂವಿನಲ್ಲಿ ನಾನು ಇದ್ದೀನಿ, ನನ್ನ ಪಾತ್ರ ಸ್ವಲ್ಪ ಇದೆ ಅಂತ ಅಂದು, ಮೀನ್ಸ್ ಅವರ ಬಯೋಪಿಕ್ ಸ್ವಲ್ಪ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾವು ಆಲೇ ಒಂದ್ಸಲಿ ನೋಡಿದರೂ ಕೂಡ ಅವ್ನು ಇನ್ನೊಂದ್ಸಲಿ ನಾನು ನೋಡಬೇಕು ಅಂತ ಹೇಳಿ ನಾವು 11 ಗಂಟೆಗೆಲ್ಲ ಬಂದಿದ್ದು. ಆದರೂ ಕೂಡ ಫಿಲಮ್ ಹಾಕ್ಕೊಂಡು ನೋಡಿಬಿಟ್ಟು, ಅಮ್ಮ ಇಷ್ಟೆಲ್ಲ ಕಷ್ಟಪಟ್ರ ಸರು, ಸ್ಟಿಲ್ ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ, ಅಷ್ಟೆಲ್ಲ ನೋವು ಪಟ್ಟುನು ಅಂತ ಅಂದು ಅವನಿಗೆ ಒಂಥರ ಪ್ರೌಡ್ ಫೀಲ್ ಆಯಿತು. ಸೊ ಈ ಥರ ಎಲ್ಲ ಮಕ್ಳಿಗೂ ಜಾಗೃತಿ ಮೂಡಿಸ್ಬೇಕು. ಏನೋ ಓಕೆ ಮೊಬೈಲ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಬಟ್ ನಮ್ಮ ದೇಶ, ನಮ್ಮತನ, ನಮ್ಮ ಭಾಷೆ, ನಮ್ಮ ನೆಲ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸ್ಬೇಕು, ಕಾಳಜಿ ಮೂಡಿಸ್ಬೇಕು ಅಂತ ಅಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಅದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ನಮ್ಮ ಭಾಷೆ ಆಗಲಿ ನಮ್ಮ ತನ ಆಗಲಿ. ಸೊ ಅದನ್ನು ಸ್ವಲ್ಪ ಎತ್ತಿಡಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಹೊರದೇಶದಲ್ಲಿದ್ರೂ ಕೂಡ ಕನ್ನಡ ಅಂತ ಅಂದಿದ ತಕ್ಷಣ ಏನೋ ಒಂಥರ ಹೆಮ್ಮೆ ಆಗುತ್ತೆ. ಯಾಕಂದರೆ ಇಲ್ಲೂ ತುಂಬಾ ಸಂಘಗಳಿದ್ದಾವೆ, ಎಲ್ಲ ಭಾಷೆದು ಸಂಘಗಳಿದೆ. ಬಟ್ ನಮ್ಮದು ಕನ್ನಡ ಅಂತ ಬರ್ತಿದ್ದಂಗೆ ಒಂದು ಸ್ಪೆಷಲ್ ಫೀಲಿಂಗು, ಎಮೋಷನ್ಸು, ಓಕೆ ನಮ್ಮ ತವ್ರ ಮನೆಯಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಏನು ಸಂತೃಪ್ತ ಭಾವ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಲ್ಲಿ ಇದ್ದರೆ ಎಲ್ಲರೂ ಕನ್ನಡದವರೇ ಇರೋದ್ರಿಂದ ನಾವೆಲ್ಲೂ ಹೊರ ದೇಶದಲ್ಲಿಲ್ಲ, ಇಲ್ಲೇ ಎಲ್ಲೋ ಬೆಂಗಳೂರಲ್ಲೋ ಮೈಸೂರಲ್ಲೋ ಇದ್ದೀವಿ ಅನ್ನೋ ಅಷ್ಟು ಫೀಲ್ ಅನಿಸುತ್ತೆ. ತುಂಬಾ ಖುಷಿ ಕೊಡ್ತು. ನಾನು ಕೂಡ ಲಾಸ್ಟ್ ಇಯರು ಗೆಸ್ಟಾಗಿ ಹೋಗಿದ್ದೆ. ಯಾಕಂದರೆ ನಾವು ಆಗ್ತಾನೆ ಹೊಸಬ್ರಾಗಿ ಬಂದಿದ್ವಿ ಕತ್ತಾರಿಗೆ. ಆ ಟೈಮ್ ರವಿಚಂದ್ರನ್ ಸರ್ ಬಂದಿದ್ದರು. ಆಗ ನಾವು ಕನ್ನಡ ಸಂಘಕ್ಕೆ ಮೆಂಬರ್ ಆಗೋಣ ಅಂತ ಆಗಿದ್ವಿ. ಸೊ ನೆಕ್ಸ್ಟ್ ಇಯರ್ ಚಾನ್ಸ್ ಸಿಕ್ಕಿದ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತಂದು ಅಂಜನ್ಗೆ ಹೇಳ್ತಾ ಇದ್ದೆ. ಸೊ ಆ ಚಾನ್ಸ್ ಕೂಡ ಸಿಕ್ತು. ಸಮ್ಮವ್ ಹೆಂಗೂ ಹಾಗೆ ಹೀಗೆ ಫ್ರೆಂಡ್ ಸರ್ಕಲಿಂದ ಅಂತ ಹೇಳಿ ಸಮ್ಮವ್ ಆಡಿಷನ್ ಆಯಿತು. ಆಡಿಷನ್ ಆಗಿ ಎಲ್ಲ ನನಗೆ ಚಾನ್ಸು ಸಿಕ್ತು. ಆ ಡ್ಯಾನ್ಸ್ ಕೂಡ ಮಾಡಿದ್ವಿ. ಅದು ಕನ್ನಡ ಸಂಘದ್ದು ಈ ಸಲ 25th ಸಿಲ್ವರ್ ಜೂಬ್ಲಿ ಅಂತ ಅಂದು ಮಾಡಿದ್ರು ಗ್ರ್ಯಾಂಡಾಗಿ. ಸೊ ಆ 25th ಇಯರ್ ಸೆಲೆಬ್ರೇಷನಲ್ಲಿ ನಂದು ಒಂದು ಸಣ್ಣ ಕಾಣಿಕೆ ಇದೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಇರುತ್ತೆ. ಯಾಕಂದರೆ ನಾನು ನೆಕ್ಸ್ಟು ಮಾಡ್ತೀನೋ ಇಲ್ವೋ ಡ್ಯಾನ್ಸು ಗೊತ್ತಿಲ್ಲ, ಬಟ್ ಆ ಮೂಮೆಂಟ್ನ ನಾನು ಲೈಫ್ ಟೈಮ್ ಚೆರಿಷ್ ಮಾಡ್ತೀನಿ. ಯಾಕಂದರೆ ಈ ಏಜಲ್ಲಿ ನಾವು ಬಹುಶಃ ನಾವು ಬೆಂಗಳೂರಲ್ಲಿ ಇದ್ದಿದ್ರೆ ಈ ಥರ ನಮಗೆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡೋ ಅವಕಾಶ ಸಿಗ್ತಾ ಇತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಕನ್ನಡ ಸಂಘದಿಂದ ಒಂದು ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ತುಂಬಾ ಚಿರಋಣಿಯಾಗಿರ್ತೀನಿ ಕನ್ನಡ ಸಂಘಕ್ಕೆ. ಐ ಲವ್ ಕನ್ನಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಮ್ಮ ಎಮೋಷನ್ಸ್ನ ಹೊರ್ಗಾಗೋಕ್ಕೆ ಎಷ್ಟೇ ಭಾಷೆ ಗೊತ್ತಿದ್ರೂ ಕೂಡ ನಮಗೆ ಫಸ್ಟು ಮೈಂಡಲ್ಲಿ ಅಥವಾ ಹೃದಯದಲ್ಲಿ ಬರೋದು ಕನ್ನಡ. ಆಮೇಲೆ ನೀವು ಬೇರೆ ಭಾಷೆಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ. ಯಾವುದೇ ಒಂದು ಪದ ಬರಬೇಕು ಅಂದ್ರೆ ಅದು ಫಸ್ಟು ಕನ್ನಡದಲ್ಲಿ ಬರುತ್ತೆ, ಆಮೇಲೆ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಲ್ವಾ. ಸೊ ಅಷ್ಟು ಎಮೋಷನ್ಸ್ ಇದೆ ಕನ್ನಡದಲ್ಲಿ. ಒಂದು ಎಮೋಷನ್ಸ್ನ ಹೊರ್ಗೆ ಹಾಕಬೇಕು ಅಂದರೆ ನೀವೆಷ್ಟೇ ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರಲಿ, ಹಿಂದಿ ಚೆನ್ನಾಗಿ ಗೊತ್ತಿರಲಿ, ಬಟ್ ನೀವು ಕನ್ನಡ ನಿಮ್ಮದು ಮಾತೃಭಾಷೆ ಆಗಿದ್ದರೆ ಅದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕನ್ನಡನೇ ಚಂದ ಅಂತ ಹೇಳ್ತೀವಿ ಅಲ್ವಾ. ಅದು ನಿಮಗೂ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೆಲ್ಲ ಆಗಿತ್ತು. ಒಂದೊಂದು ಡ್ಯಾನ್ಸು ಒಂದೊಂದು ಥರ ಚೆನ್ನಾಗಿ ಇತ್ತು. ರಮೇಶ್ ಸರ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು ಸಾಂಗ್ಗಳನ್ನ ಕೂತ್ಕೊಂಡು.
ಅವ್ರು ಹೇಳ್ತಾಯಿದ್ರು, ನನ್ನ ಲೈಫ್ ಜರ್ನಿನ ನೀವು ಒಂದು ರೌಂಡ್ ತೋರಿಸ್ಕೊಂಬಂದ್ರಿ ಇದು 5 ಮಿನಿಟ್ಸ್ 6 ಮಿನಿಟ್ಸ್ ಗ್ಯಾಪಲ್ಲಿ. ಯಾಕಂದರೆ ಕೆಲವೊಂದು ನಾವು ಮರ್ತೋಗ್ಬಿಟ್ಟಿರ್ತೀವಿ, ಬಟ್ ನೀವು ಆ ಒಂದೊಂದು ಸೆಲೆಕ್ಟೆಡ್ ಸಾಂಗ್ಸ್ಗಳ್ನ ನೋಡಿ ನನ್ನ ಲೈಫ್ ಜರ್ನಿನ ಒಂದು ಥರ ಪಾಸ್ ಮಾಡಿದ್ರಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಇನ್ನೂ ತುಂಬಾ ಸಾಂಗ್ಗಳ್ನ ಬೇರೆ ಬೇರೆ ನುಡಿ ನಮನ ಅಂತ ಹೇಳಿ KGFದು ರಾಜ್ಕುಮಾರಿಂದ ಹಿಡಿದು ಈಗ KGF ತನಕನೂ ಡ್ಯಾನ್ಸ್ಗಳೆಲ್ಲ ಮಾಡಿದರು. ಬಟ್ ಅದನ್ನು ನಾನು ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಏನಂದರೆ ಕಾಪಿರೈಟ್ ಇಶ್ಯೂ ಬಂತು. ಇದಕ್ಕೂ ಅಷ್ಟೇ, ನಾವು ಮಾಡಿರೋ ಡ್ಯಾನ್ಸ್ಗಳಿಗೂ ಅಷ್ಟೇ ಕಾಪಿರೈಟ್ ಇಶ್ಯೂ ಬಂತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಅದು ಏನು ಹಿಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾವು ಏನು ಮಾಡಬೇಕು ಅಂತಂದರೆ ಕನ್ನಡನ ಫಸ್ಟು ನಾವು ಮಾತಾಡಬೇಕು. ನಮ್ಮ ಮಕ್ಕಳಿಗೂ ಕೂಡ ನಾವು ಕನ್ನಡನ ಹೇಳ್ಕೊಡ್ಬೇಕು. ಈಗ ಎಂತ ಆಗಿದೆ ಅಂದರೆ ಎಲ್ಲರ ಮನೆಯಲ್ಲೂ ಕನ್ನಡ ಅ ಆ ಇ ಕಲಿಸೋದ್ಕಿಂತ ಮುಂಚೆ ಫಸ್ಟು ABCD, ರೈನ್ ರೈನ್ ಗೋ ಅವೇ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಈ ಥರ ಹೇಳ್ಕೊಂಡು ಕೊಡ್ತೀವಿ. ಕನ್ನಡದ್ದು ಅ ಆ ಇ ಅಂತ ಶುರು ಮಾಡಲ್ಲ. ಸೊ ಅದನ್ನು ನಾವು ಮಾಡಬೇಕು ಅಂತ ಹೇಳಿ ರಮೇಶ್ ಸರ್ ಆಗಿರಲಿ, ದಿನೇಶ್ ಸರ್ ಆಗಿರಲಿ ಹೇಳ್ತಾಯಿದ್ರು. ಅವರು ಹೇಳ್ತಾಯಿದ್ರು, ದಿನೇಶ್ ಸರು, ಅವರ ಮಕ್ಕಳಿಗೆ ಸರ್ವಜ್ಞನ ವಚನಗಳಾಗಿರ್ಬೋದು, ಬಸವಣ್ಣನ ವಚನಗಳಾಗಿರ್ಬೋದು, ಸರ್ವಜ್ಞನ ಮಾತುಗಳಾಗಿರ್ಬೋದು ಎಲ್ಲನೂ ಹೇಳ್ಕೊಂಡು ಕೊಡ್ತೀವಿ. ಡೈಲಿ 1/2 ಅವರು ನಾವು ಈ ಥರ ಓದೋದಕ್ಕೆ ಬರೆಯೋದಕ್ಕೆ ಅಂತ ಕನ್ನಡಕ್ಕೆ ಅಂತಲೇ ಇಟ್ಟಿದ್ದೀವಿ. ಎಲ್ಲರ ಮನೆಯಲ್ಲೂ ಈ ಥರ ಮಾಡಬೇಕು ಅಂತ ಹೇಳಿದ್ರು. ಎಷ್ಟು ನಿಜ ಅಲ್ವಾ? ನಾವು ಏನೇನಕ್ಕೂ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಜಸ್ಟ್ ರೀಲ್ಸ್ನ ನೋಡಿಕೊಂಡು ಸ್ವೈಪ್ ಮಾಡೋಕ್ಕೆ ನಾವು 1/2 ಅವರ್ 1 ಅವರ್ 1.5 ಅವರ್ ಅಂತ ಟೈಮಿನ ಲಿಮಿಟೇ ಇಲ್ದಲೇ ಕೂತ್ಕೊತೀವಿ. ಅದರ ಬದಲು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು 1/2 ಅವರು ಕನ್ನಡ ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ, ಯಾಕಂದರೆ ಕನ್ನಡ ಮರೆಯಾಗ್ತಾ ಇರೋದು ಬೇರೆಯವರಿಂದೆಲ್ಲ, ಕನ್ನಡಿಗರಿಂದನೇ. ಯಾಕಂದರೆ ಕನ್ನಡದವರೇ ಬೇರೆ ಭಾಷೆಯ ಮೋಹಕ್ಕೆ ಒಳಗಾಗ್ತಿದ್ದಾರೆ. ಹಂಗಾಗಿ ನಶಿಸಿ ಹೋಗ್ತಿದೆ ಹೊರತು ಬೇರೆಯವರಿಂದ ಅಲ್ಲ ಅಂತ ನನ್ನ ಭಾವನೆ. ಸೊ ನಾವು ಏನು ಮಾಡಬೇಕು ಅಂದರೆ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಂಡು ಕೊಡಬೇಕು. ಸೊ ಆವಾಗ ಮಾತ್ರ ಅದು ನೆಕ್ಸ್ಟ್ ಪೀಳಿಗೆಗೂ ಕನ್ನಡ ಉಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಎಲ್ಲರೂ ಮಾತಾಡಿಕೊಂಡ್ರು, ಬೇರೆ ಬೇರೆ ಸಂಘದವರು ಕೂಡ ಬಂದು ಡ್ಯಾನ್ಸ್ ಮಾಡಿದ್ರು. ಇನ್ನೊಂದು ಏನು ಸ್ಪೆಷಲ್ ಅಂತ ಅಂದರೆ ಅಮೇರಿಕಾಯಿಂದ ಆಗಲಿ, ಒಮನ್ನಿಂದಾಗಲಿ, ಕುವೈತಿಂದಾಗಲಿ ಕನ್ನಡ ಸಂಘದ ಅಧ್ಯಕ್ಷರುಗಳು ಬಂದಿದ್ದರು. ಇದಕ್ಕೆ ತುಂಬಾ ಖುಷಿಯಾಯಿತು. ಅಮೇರಿಕಾ ಅಂದರೆ ಏನು ಇಲ್ಲೇ ಇಲ್ಲ, ದೂರದಿಂದ ಬಂದು ನಮ್ಮ ಸಿಲ್ವರ್ ಜೂಬ್ಲಿ ಫಂಕ್ಷನ್ಗೆ ಅವರು ಬಂದು ಅಟೆಂಡ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಅವ್ರಿಗೆಲ್ಲನೂ ಕೂಡ ಅಷ್ಟೇ ಸನ್ಮಾನ ಅದೆಲ್ಲ ಮಾಡಿದ್ರು. ಅವರು ಅಷ್ಟೇ ರಮೇಶ್ ಸರ್ಗೆಲ್ಲ ಗಿಫ್ಟ್ಸ್ ಎಲ್ಲ ಅಂತ ತಂದಿದ್ರು. ತುಂಬಾ ಖುಷಿಯಾಯಿತು. ಮ್ಯಾಜಿಕ್ ಶೋ ಅಂತ ಇತ್ತು, ವೀರಗಾಸೆ, ನೃತ್ಯ, ಭರತನಾಟ್ಯ, ಕನಕದಾಸರ ಸಾಂಗ್ಗಳು ಎಲ್ಲ, ಹುಲಿ ಕುಣಿತ, ಈ ಥರ ಬೇರೆ ಬೇರೆ ಪ್ರೋಗ್ರಾಮ್ಗಳು ತುಂಬಾ ಇದ್ವು. ನಾನು ಎಲ್ಲನೂ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಕನ್ನಡ ಸಂಘದಲ್ಲಿ ಆಲ್ರೆಡಿ ಅದು ಅಪ್ಲೋಡ್ ಆಗಿದೆ. ಇದು ನಾನು ಡ್ಯಾನ್ಸ್ ಮಾಡಿದ್ದಕ್ಕೆ ನನ್ನ ಚಾನಲ್ನಲ್ಲಿ ನಾನು ಹಾಕ್ತಾಯಿದ್ದೀನಿ. ಹಾಗೆ ನವೀನ್ ನಾಗಪ್ಪ ಸರ್ದೂ ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಎಲ್ಲನೂ ಹಾಕ್ತಾಯಿದ್ರೆ ಒಂದು 8 to 9 ಅವರ್ಸ್ ವಿಡಿಯೋ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಮೇಜರ್ ಇರೋ ವಿಡಿಯೋಸ್ನ ಮಾತ್ರ ನಾನು ಹಾಕ್ತಾಯಿದ್ದೀನಿ. ತುಂಬಾ ಖುಷಿಯಾಯಿತು. ಒನ್ಸ್ ಅಗೇನ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಮನೆಯಲ್ಲಿ ಮಕ್ಕಳಿಗೆ ಕನ್ನಡ ಹೇಳ್ಕೊಂಡು ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗ ಮಾತ್ರ ನಮ್ಮ ಕನ್ನಡ ನೆಕ್ಸ್ಟ್ ಜನ್ರೇಷನ್ಗೂ ಉಳ್ಕೊಳ್ಳುತ್ತೆ. ಇಲ್ಲ ಅಂದರೆ ಹಾಗೆ ಮರೆಯಾಗಿ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಇನ್ನೂ ರಮೇಶ್ ಸರ್ ಬಂದು ನಮ್ಮ ಜೊತೆ ಎಲ್ಲ ಡ್ಯಾನ್ಸ್ ಮಾಡಿರೋದು ನಿಮಗೆ ಮುಂದೆ ಸಿಗುತ್ತೆ. ಫುಲ್ ವಿಡಿಯೋ ನೋಡಿಬಿಟ್ಟು ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಬಾಯ್ ಬಾಯ್. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.
ವೀಕೆಂಡ್ ಬಂತು, ರಾತ್ರಿ 9 ಆಗಿ ರಾಹುಲ್ ರಮೇಶ್ ಬಂದಾಯ್ತು ಮಧ್ಯಂತರ ಸುವರ್ಣ. ಯಾರು ಇದು ಚೋಟ ರಮೇಶ್? ಅಂಕಲ್, ನಾನಲ್ಲ ರಮೇಶ್, ಅವರು ರಮೇಶ್. ನಾನು ನಕಲಿ, ಅವರೇ ಅಸ್ಲಿ. ಬೆಲುಗಾಗೋ ಹಾಗೆ ಇವರ ಪರ್ಫಾರ್ಮೆನ್ಸ್ ಇತ್ತು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಶ್ರಮವನ್ನ ಈ ಸಂಚೆ ಇನ್ನಷ್ಟು ಕಲರ್ಫುಲ್ ಆಗೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಎಲ್ಲರಿಗೂ ಕೂಡ ಬಹಳ ಚಂದದ ಒಂದು ಪರಿಕಲ್ಪನೆ. ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಒಳ್ಳೆಯ ಗೌರವವನ್ನ, ಅಭಿವಂದನೆಯನ್ನ ಇದು ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ರಮೇಶ್ ಅರವಿಂದ್ ಸರ್, ಒಂದೇ ಒಂದು ಮಾತು, ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ? ಸೋ ಮೂವಿಂಗ್ ಅಂದರೆ ಬಹಳ ಆತ್ಮೀಯವಾಗಿತ್ತು, ಬಹಳ 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 ಆತ್ಮೀಯವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ನಾನು ಇಲ್ಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದಾಗ ರಿಸೀವ್ ಮಾಡಕ್ಕೆ ಬಂದಿದ್ದಿಲ್ಲ, ಅಲ್ಲೊಬ್ರು ಟೀ ಶರ್ಟ್ ಹಾಕ್ಕೊಂಡಿದ್ರು, ಮುಂದ ಅಂತ ಬರ್ತಿದ್ದರು. ಯಾರಾದ್ರೂ ನಿಮ್ಮೂರ ನನ್ನ ಟೀ ಶರ್ಟ್. ಓಕೆ, ನಾನು ಎಲ್ಲ ಕಡೆ ಅಲ್ಲ, ಮುಂದ ಅನ್ನೋದು ನನ್ನ ಚಿತ್ರದ ಡೈಲಾಗ್ ಮಾತ್ರ ಅಲ್ಲ, ನನ್ನ ಜೀವನದ ಫಿಲಾಸಫಿನೇ ಅದು. ನಾನು ಆಲ್ವೇಸ್ ಮುಂದ, ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತಾನೆ ಯೋಚನೆ ಮಾಡೋಂಥ ಕ್ಯಾರೆಕ್ಟರು. ಬಟ್ ದಿಢೀರಂತ ಹಿಂದಕ್ಕೆ ಹೋಗಿ ನನ್ನ 25 ವರ್ಷಗಳು ನಾನು ಮಾಡಿರೋದನ್ನೆಲ್ಲ ಒಂದು 10 ನಿಮಿಷದಲ್ಲಿ ನೆನಪಿಸ್ಬಿಟ್ರು ಇವರೆಲ್ಲ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಬಹಳ ಬಹಳ ಖುಷಿ ಆಯ್ತು ನನಗೆ. ಟೈಮ್ ಟ್ರಾವೆಲ್ ಮಾಡೋದಾಗಿತ್ತು ನನಗೆ. ಒಂದು ಥ್ಯಾಂಕ್ ಯು ಎವ್ರಿ ಒನ್. ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಿ. ಆ್ಯಂಡ್ ಡಾಕ್ಟರ್ ಸತ್ಯ ಮಾಡಿದಂಥ ಡಾಕ್ಟರ್ಸ್ ಇಬ್ಬರು ಹುಡುಗರು ಬೇರೆ ನಾಟ್ ಈವನ್ ಆ್ಯಂಡ್ ದ ಬ್ಯೂಟಿಫುಲ್ ನರ್ಸಸ್ ಭಾಳ ಚೆನ್ನಾಗಿದೆ. ಸೋ ಗುಡ್, ಅಮೇಝಿಂಗ್. ನೀನು ಡ್ಯಾನ್ಸ್ ಮಾಡಿ ಫ್ರಂಟಲ್ಲಿ ಅದೇನು ಡ್ಯಾನ್ಸ್ ಮಾಡಿ ಹೇಳ್ಕೊಂಡು ನಾನು ಅದೇನು ಅದು ಹಿಪ್ ಡ್ಯಾನ್ಸ್ ಮಾಡ್ತೇವೆ. ಇಲ್ಲ ಹಿಪ್ ಏನು ಮಾಡ್ತೀವಿ ಅದೇ ಹಾಂ ಹಂಗೇನು? ವಾವ್, ಹಾಗಾದು. ಆಮೇಲೆ ಇನ್ನೊಂದು ಕೈಯಲ್ಲಿ ಮಾಡಿದ್ರು, ಅದೇನೆ ತೋರ್ಸು, ನಾನು ಹೇಳ್ಕೊಡು. ಓ ಹಾಂ, ವೆರಿ ನೈಸ್. ಆಮೇಲೆ ಇನ್ನೊಂದು ಸ್ಟೆಪ್ ಮಾಡಿದ್ದಿಲ್ಲ ಹಾಗದು. ಓ ವಾವ್, ವಿಲ್ ಯು ಟೀಚ್ ಮೀ ಹೌ ಡು ಡೂ ದಟ್? ಅದೇನು ಮಾಡೋದು? ತೋರಿಸ್ಕೊಡು. ಸ್ಟೆಪ್ ಮಾಡಿದ್ದಿಲ್ಲ. ಹಾಂ, ವೆರಿ ನೈಸ್. ಓ ವೆರಿ ಗುಡ್, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಆಲ್. ಹಾಕಿ, ನಮಗೇನು, ನಾವು ರೆಡಿ. ನೀನು ಹೇಳ್ಕೊಂಡ್ರೆ ನಾನು ಡ್ಯಾನ್ಸ್ ಮಾಡ್ತೀನಿ. ನೀನು ಏನು ಹೇಳ್ಕೊಡ್ತೀಯ ಅದನ್ನೇ ಡ್ಯಾನ್ಸ್ ಮಾಡೋದು. ನಾನು ಹೇಳ್ಕೊಡ್ತೀಯಾ? ಹಾಂ, ರೆಡಿ, ಓಕೆ, ಕಮ್ ಆನ್, ಹಾಕಪ್ಪ. ಸರಿ ಹೇಳ್ಕೊಡ್ಬೇಕು, ಇಷ್ಟು ಜನ ನೋಡ್ತೀಯಲ್ಲ. ಹಾಂ, ಹೇಳ್ಕೊ. ಹಾಂ, ಬರಿ ಗುಂಡದ ಕಣ್ಣು ಬರಿ ಗುಂಡದ ಕಣ್ಣು ನನ್ನ ಮಗಳು ದೇವರಿಗಿಂತ ಮಿಗಿಲು ಬೊಗಸೆ ಗಾತ್ರದ ಚಂದ್ರ
ಇವತ್ತು ಕೂಡ ಆಗ್ಬೋದು. ಥ್ಯಾಂಕ್ ಯು ಸರ್. ಇವತ್ತಿನ ಈ ಕ್ಷಣ ಕತಾರ್ ಕನ್ನಡಿಗರ ಮನಸ್ಸಲ್ಲಿ ಎಂದೆಂದಿಗೂ ಅಜರಾಮರ. ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಬೆಳ್ಳಿ ಹಬ್ಬದ ಸಂಭ್ರಮದ